ಇಡೀ ಭೂಮಂಡಲವನ್ನು ನಾವು ತಗೊಂಡ್ರೆ ಭೂಮಿಯಿಂದ ನಾವು ನೋಡಿದಾಗ ಆಕಾಶವನ್ನು ಗಮನಿಸಿದ್ರೆ ಅದು ಒಂದು ಚಕ್ರವಾಗಿ ಕಾಣಿಸ್ತದೆ ನಮಗೆ. ಸೊ ಅದನ್ನು ಭಚಕ್ರ ಅಂತ ಕರೆದಿದ್ದೀವಿ. ಭಚಕ್ರ, ಆಕಾಶ ಚಕ್ರ ಅಂತ ಕರಿಬೋದು. ಭಾ ಅಂದರೆ ಆಕಾಶ. ಆಕಾಶ ಚಕ್ರವನ್ನು ತಗೊಂಡಾಗ ಒಂದು ಭೂಮಿಯಲ್ಲಿದ್ದು ನಾವು ಆಕಾಶ ಚಕ್ರವನ್ನು ನೋಡಿದಾಗ ಅದು 360 ಡಿಗ್ರಿ ಇದೆ. ಯಾವುದೇ ವೃತ್ತ 360 ಡಿಗ್ರಿಗಳಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುವಂತಹದ್ದು. ಹಾಗಿದ್ರೆ ಈ ಸೂರ್ಯನ ಕ್ರಮಣವನ್ನು ಒಂದೊಂದು ರಾಶಿಯಲ್ಲಿ ಗುರುತಿಸ್ತಾರೆ. ಹಾಗೆ 12 ರಾಶಿಗಳಿವೆ. 360 ಡಿವೈಡೆಡ್ ಬೈ 12 ಹಾಕಿದ್ರೆ ಎಷ್ಟು ಬರ್ತದೆ? 30 ಡಿಗ್ರಿ ಬರ್ತದೆ. ಸೊ ಒಂದು ದಿನದ ಚಲನೆಯನ್ನು ತಗೊಂಡ್ರೆ ಒಂದು ತಿಥಿ ಆಗ್ತದೆ, ಒಂದು ದಿನ ಆಗ್ತದೆ. ಹೀಗೆ ಒಂದು ದಿನ, ಉದಯಾದ್ ಉದಯಂ ದಿನಂ ಅಂತ. ಸೂರ್ಯನ ಒಂದು ಇವತ್ತು ಹುಟ್ಟಿ ನಾಳೆ ತಿರ್ಗಾ ಹುಟ್ಟೋದಕ್ಕೆ ಒಂದು ದಿನ ಅಂತ ಕರಿತೀವಿ. ಹೀಗೆ 360 ದಿನಗಳಲ್ಲಿ ಒಂದು ವರ್ಷ ಬರ್ತದೆ, ಸಂವತ್ಸರ ಆಗ್ತದೆ. ಸೊ ಹಾಗಾಗಿನೇ ಸೂರ್ಯ 30 ಡಿಗ್ರಿಗಳು ಚಲನೆ ಮಾಡ್ತಾನಲ್ಲ, ಹೀಗೆ ಚಲನೆ ಮಾಡ್ತಾ ಇರೋದನ್ನ ಒಂದೊಂದು ತಿಂಗಳು ಅಂತ ಕರೆದಿದ್ದೀವಿ. ಸೊ ಹೀಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗುವುದನ್ನು ನಾವು ಸೂರ್ಯ ಸಂಕ್ರಮಣ ಅಂತ ಕರಿತೀವಿ. ಆದರೆ ಈ ಸೂರ್ಯ ಸಂಕ್ರಮಣವನ್ನೇ ಇದು ಪ್ರತಿ ತಿಂಗಳು ಆಗುತ್ತೆ. ಆದರೆ ಮೇಷರಾಶಿಯಲ್ಲಿ ಬಂದಾಗ ಮೇಷ ಸಂಕ್ರಮಣ ಅಂತಾನು, ವೃಷಭ ರಾಶಿಯಲ್ಲಿ ಬಂದಾಗ ವೃಷಭ ಸಂಕ್ರಮಣ ಅಂತಾನು, ಮತ್ತು ಹೀಗೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ಹೀಗೆ ಎಲ್ಲ ರಾಶಿಗಳಲ್ಲಿ ಬಂದಾಗ ಕೂಡ ನಾವು ಏನಂತ ಕರಿತೀವಿ? ಇದನ್ನ ಸಂಕ್ರಮಣ ಅಂತಾನೆ ಕರಿತಿದ್ದೀವಿ, ಸೂರ್ಯ ಸಂಕ್ರಮಣ ಅಂತಾನೆ ಕರಿತಿದ್ದೀವಿ. ಆದರೆ ಆಯಾ ರಾಶಿಗಳಿಗೆ ಬಂದಾಗ ಆಯಾ ರಾಶಿಯ ಸಂಕ್ರಮಣದ ಹೆಸರನ್ನು ಹೇಳ್ತೀವಿ. ಸೊ ಸೂರ್ಯ ಸಂಕ್ರಮಣ, ವೃಷಭ ಸಂಕ್ರಮಣ, ಹೀಗೆ ಈ ಸಂಕ್ರಮಣಗಳಲ್ಲೂ ಕೂಡ 2 ಅತ್ಯಂತ ಮುಖ್ಯವಾದ ಸಂಕ್ರಮಣ ಇದೆ. ಇದು ಯಾಕೆ ಬಂತು ಅಂತ ಕೇಳಿದ್ರೆ, ಈ ಭೂಮಧ್ಯ ರೇಖೆಯನ್ನು ನಾವಿಟ್ಕೊಂಡು 2 ಭಾಗವಾಗಿ ನೋಡಿದಾಗ, ಸೊ ಭೂಮಿಯನ್ನು 2 ಭಾಗವಾಗಿ ಉತ್ತರಾರ್ಧ ಗೋಳ, ದಕ್ಷಿಣಾರ್ಧ ಗೋಳ ಅಂತ ನೋಡಿದಾಗ ನಮಗೆ ಕರೆಕ್ಟಾಗಿ ಮಕರ ರಾಶಿಯಲ್ಲಿ ಯಾವತ್ತು ಸಂಕ್ರಮಣ ಆಗ್ತದೋ ಆವಾಗಿನಿಂದ ಸೂರ್ಯ ಉತ್ತರಾರ್ಧ ಗೋಳದಲ್ಲಿ ಚಲಿಸ್ತಾನೆ. ಸೊ ಕಟಕ ರಾಶಿಯಲ್ಲಿ ಯಾವಾಗ ಬಂದಾಗ ಕಟಕ ಸಂಕ್ರಮಣ ಅಂತ ಏನು ಕರೀತಾರೋ ಆಗ ದಕ್ಷಿಣಾರ್ಧ ಗೋಳದಲ್ಲಿ ಚಲಿಸ್ತಾನೆ. ಸೊ ಹಾಗಾಗಿನೇ ಸೂರ್ಯನ ಚಲನೆಯಿಂದ ಭೂಮಿಯಲ್ಲಿ 2 ಅಯನಗಳು ಉತ್ಪತ್ತಿ ಆಗ್ತವೆ. ಒಂದು ಉತ್ತರಾಯಣ, ಇನ್ನೊಂದು ದಕ್ಷಿಣಾಯಣ. ಅಂದ್ರೆ ಸೂರ್ಯನ ಚಲನೆ ನಾವು ಭೂಮಿಯಿಂದ ನೋಡಿದಾಗ ಉತ್ತರಾಭಿಮುಖವಾಗಿ 6 ತಿಂಗಳು, ದಕ್ಷಿಣಾಭಿಮುಖವಾಗಿ 6 ತಿಂಗಳು ನಮಗೆ ಕಾಣುತ್ತೆ. ವೈಜ್ಞಾನಿಕವಾಗಿ ಇನ್ನೂ ನಿಮಗೆ ಅದೆಲ್ಲ ಭೂಮಧ್ಯ ರೇಖೆ ಎಷ್ಟು ಡಿಗ್ರಿ ಎಷ್ಟು ಅಡಿ ಅದೆಲ್ಲ ಬೇರೆ ಲೆಕ್ಕಾಚಾರ. ಸಹಜವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಸಾಕು, ನಮಗೆ ಉತ್ತರಾಯಣ ದಕ್ಷಿಣಾಯನ ಅನ್ನೋದು ಗೊತ್ತಾಗುತ್ತೆ.